ಬನ್ನಿ, ನಮ್ಮ ಜೊತೆ ಇದ್ದಾರೆ ಕುರಿ ತಗೊಳಕ್ಕೆ ನಮ್ಮ ರೈತರುಗಳು ಬಂದಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ನೋಡಿ, ಇವರು ನಮ್ಮ ರೈತರು ಇಲ್ಲಿ ರಾಮನಗರ ದಕ್ಷಿಣ ಕರ್ನಾಟಕದಿಂದ ಈಗ ಅಮೀನ್ಗಡಕ್ಕೆ ಹೋಗಿ ಅಲ್ಲಿ ಅಮೀನ್ಗಡ ಯಲಗಟ್ಟೆಗರು ತೊಗೊಳಕ್ಕೆ ಹೋಗ್ತಿದ್ದಾರೆ. ಇವರು ಭಾಳ ಒಂದು 5 ವರ್ಷದಿಂದ ಹೋಗ್ತಿದ್ದಾರೆ. ಸರ್, ಎಷ್ಟು ಸರಿಯಿಂದ ನೀವು ಹೋಗ್ತಾ ಇದ್ದೀರಾ? ನಾನು ಒಂದು 8 ವರ್ಷದಿಂದ ಹೋಗ್ತಾ ಇದ್ದೀನಿ. ಇವ್ರು ನನ್ನ ಕ್ಲೋಸ್ ಫ್ರೆಂಡು, ಹೊಸ್ದಾಗಿ ಫಾರ್ಮ್ ಮಾಡಿದ್ದಾರೆ. ಓಕೆ. ಇವ್ರಿಗೆ ಮರಿ ಪರ್ಚೇಸ್ ಮಾಡೋಕ್ಕೆ ಗೊತ್ತಾಗಲ್ಲ ಅಂದ್ಬಿಟ್ಟು ಜೊತೆಲಿ ಕರ್ಕೊ ಹೋಗ್ತಾ ಇದ್ದಾರೆ. ಅವ್ರಿಗೆ ಮರಿನ ಪರ್ಚೇಸ್ ಮಾಡ್ಕೊಡೋಕ್ಕೋಸ್ಕರ ನಾನು ಜೊತೆಯಲ್ಲಿ ಹೋಗ್ತಾ ಇದ್ದೀನಿ. ಮತ್ತು ನನ್ನ ಫ್ರೆಂಡ್ ಇನ್ನೂ ಕ್ಲೋಸ್ ಫ್ರೆಂಡ್ ಬಸವರಾಜ್ ಅಂತ ಇವರು ಬರ್ತಾ ಇದ್ದಾರೆ. ನಾವು ಟೋಟಲ್ ಒಂದು 40 ಮರಿ ಲೋಡ್ ಮಾಡ್ಕೊಂಡು ಬರ್ತೀವಿ ಸರ್. ಆ ಕಡೆ 40 ಮರಿ ತಗೊಳಕ್ಕೆ ಹೋಗ್ತಾ ಇದ್ದೀರಾ? ಹೌದು ಸರ್. ಓಕೆ. ಈಗ ರೀಸೇಲ್ ಮಾಡಕ್ಕೆ ಪರ್ಚೇಸ್ ಮಾಡ್ತಾ ಇದ್ದೀರಾ ಇಲ್ಲ ಮರಿ? ಸರ್ ಇಲ್ಲ ಸರ್, ನೆಕ್ಸ್ಟ್ 2027 ಬಕ್ರೀದ್ಗೆ ಸಾಕಿ ಮಾರೋದಕ್ಕೆ ನಾವೊಂದು 15ರಿಂದ 20 kg ಬರುವಂಥ ಮರಿಗಳನ್ನ ತಗೊಬಂದು ಒಂದು ಲೈವ್ ವೆಟ್ಟು 65, 70, 80 kg ಬರೋ ಲೆವೆಲ್ವರೆಗೂ ಸಾಕಿ ನೆಕ್ಸ್ಟ್ ಇಯರ್ ಬಕ್ರೀದ್ಗೆ ನಾವು ಮಾರ್ತೀವಿ. ಓಕೆ. ಈಗ ಎಷ್ಟು ಲೈವ್ ವೇಟಿಂದ ಎಷ್ಟು ಮರಿ ಹಿಡಿತೀರಾ, ಹೆಂಗೆ ಹಿಡಿತೀರಾ ಅಂತ? ಸರ್, ಅಲ್ಲಿ ಲುಕ್ ವೈಸ್ ನೋಡ್ತೀವಿ ನಾವು, ಕೆಜಿ ಲೆಕ್ಕ ನೋಡಕ್ ಹೋಗಲ್ಲ. ಓಕೆ. ಮುಸ್ಲಿಮ್ಸ್ ಬಾಂಧವರು ತಗೊಬೇಕಾದ್ರೆ ಲುಕ್ ವೈಸ್ ನೋಡ್ತಾರೆ, ಕೆಜಿ ಲೆಕ್ಕ ನೋಡಲ್ಲ. ಅದರಿಂದ ನಾವು ಮರಿನ ಸೆಲೆಕ್ಷನ್ ಮಾಡ್ಬೇಕಾದ್ರೆ 500,000 ಜಾಸ್ತಿ ಕೊಟ್ಟು ಒಳ್ಳೆ ಉದ್ದ ಬೀಸು ಲೆಂತ್ ಆಗಿರೋ ಮರಿ, ಒಳ್ಳೆ ಪರ್ಸನಾಲಿಟಿ ಇರೋ ಮರಿನೇ ಹಿಡ್ಕೊಂತೀವಿ. ಓಕೆ. ಚಿಕ್ಕ ಮರಿ ಹಿಡ್ಕೊಂಡ್ಬಿಟ್ರೆ ಈಗ ಉತ್ತರ ಕರ್ನಾಟಕ ಹೋಗ್ತಾರದು ನಾವು 500 ಕಿಲೋಮೀಟರ್. ಹೌದು. ನಮ್ಮ ವಾತಾವರಣಕ್ಕೂ ಅವ್ರ ವಾತಾವರಣಕ್ಕೂ ತುಂಬಾ ಡಿಫ್ರೆಂಟ್ ಇದೆ. ಹೌದು. ಇಲ್ಲಿ ಬಂದು ಅದು ನಮ್ಗೆ ಹೊಂದ್ಕೊಬೇಕು ಅಂದ್ರೆ 1 ತಿಂಗಳು ಬೇಕು. ಹೌದು. ಸಿಕ್ಕಾಪಟ್ಟೆ ಸಣ್ಣ ಮರಿ ತಂದ್ಬಿಟ್ರೆ ಡೆತ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ. ಅದರಿಂದ ನಾವು ಮಿನಿಮಮ್ ಒಂದು 20-22 kg ಬರೋ ಮರಿನ ತಗೊಬಂದು ಹಾಲು ತಾಯಿಯಿಂದ ಹಾಲು ಬಿಟ್ಟು ಅದು ಮೇವು ಕಲ್ತಿರುತ್ತಲ್ಲ ಆ ತರ ಮರಿನ ನೋಡಿ ತಗೊಂಡ್ಬರ್ತೀವಿ. ಓಕೆ. ಈಗ ನೀವು ಯಾವುದು ಗಾಡಿಲಿ ಹೋಗ್ತಾ ಇದ್ದೀರಾ? ಲೈಲ್ಯಾಂಡ್ ಗಾಡಿಲಿ ಹೋಗ್ತಾ ಇದ್ದೀರಾ? ಎಷ್ಟು ಮರಿ ತುಂಬ್ತಿದ್ದಾರೆ, ಹೆಂಗ್ ಹೋಗ್ತೀರಾ ಸರ್? ಸರ್, ಇದಕ್ಕೆ ನಾವು 40 ಮರಿ ತುಂಬ್ತೀವಿ. ಓಕೆ. ಕೆಳಗಡೆ ಒಂದು 25 ಹಾಕ್ತಿವಿ. ಮೇಲ್ಗಡೆ ಅಲ್ಲಿಗೆ ಅಟ್ಟಣೆ ಪದ್ಧತಿ ಮಾಡ್ಕೊಂಡಿದೀವಿ. ಮೇಲ್ಗಡೆ ಒಂದು 15 ಮರಿ ಹಾಕ್ತಿವಿ. ಈ ಕಡೆಯಿಂದ ನಾವು ಟೋಟಲ್ ಒಂದು 6 ಜನ ಹೋಗ್ತಾ ಇದೀವಿ. 6 ಜನ, ಮೇಲ್ಗಡೆ ಒಂದು 3 ಜನ, ಕೆಳಗಡೆ ಒಂದು ಜನ ಆರಾಮಾಗಿ ಮಲ್ಕೊಂಡಿದೀವಿ. ಆ ಕಡೆಯಿಂದ ಬರ್ತಾ ಮರಿಗಳು ಲೋಡ್ ಆಗುತ್ತೆ, ಆ ಕಡೆಯಿಂದ ಸ್ವಲ್ಪ ನಮ್ಗೆ ಹಿಂಸೆ ಆಗುತ್ತೆ. ಆ ಕಡೆಯಿಂದ ನಾವು ಅಲ್ಲಿಗೆ ಮೇಲೆ ಕುತ್ಕೊಂಡ್ ಬರ್ಬೇಕು. ಈ ಕಡೆಯಿಂದ ಮುಲ್ಕೊ ಹೋಗ್ತಾ ಇದೀವಿ, ಆ ಕಡೆಯಿಂದ ಬರೀ ಸಿಟ್ಟಿಂಗ್ ಅಲ್ಲೇ ಬರ್ಬೇಕು. ಓಕೆ. ಈಗ ಇದಕ್ಕೆ ಎಷ್ಟು, ಒಂದು 25-30 ಮರಿ ತುಂಬ್ತೀರಾ? ಸರ್, 40 ಮರಿ ತುಂಬ್ತೀವಿ. 40 ಮರಿ ತುಂಬ್ತೀವಿ. ಓಕೆ. ಏನು ಪ್ರಾಬ್ಲಮ್ ಇಲ್ಲ? ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಬರುತ್ತೆ. ಮರಿಗೆ ಏನ್ ಚಾರ್ಜ್ ಮಾಡ್ತಾ ಇದ್ದೀರಾ? ಒಂದ್ ಮರಿಗೆ ನಮ್ಗೆ ಬಾಡಿಗೆ ಬಂದು 600 ರೂಪಾಯಿ ಬೀಳುತ್ತೆ. ಒಂದ್ ಮರಿಗೆ ಟ್ರಾನ್ಸ್ಪೋರ್ಟೇಷನ್ 24,000 ಟೆಂಪೋ ಬಾಡಿಗೆ ಆಗುತ್ತೆ, ಅಪ್ ಅಂಡ್ ಡೌನ್. ಒಂದ್ ಮರಿಗೆ 600 ರೂಪಾಯಿ ಬೀಳುತ್ತೆ ಸರ್. ಓಕೆ. ಪರ್ ಪರ್ಸನ್ ಏನು ನಾವು ಚಾರ್ಜ್ ಮಾಡಲ್ಲ, ಮರಿಗೆ ಮಾತ್ರ ಚಾರ್ಜ್ ಮರಿ ತಗೊಳಕ್ ಬಂದವ್ರಿಗೆ ಫ್ರೀ. ಅವ್ರಿಗೆ ಪರ್ಸನ್ ಏನ್ ಚಾರ್ಜ್ ಮಾಡಿ, ಮರಿ ತಲೆಗೆ ಮಾತ್ರ ಪರ್ ಹೆಡ್ಗೆ 600 ರೂಪಾಯಿ ತಗೊಂತೀವಿ. 600 ರೂಪಾಯಿ ಬೀಳುತ್ತೆ.